ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸದಸ್ಯರ ಯಾವ ಸದಸ್ಯರು ಅವ್ರ ಸಂಪರ್ಕದಲ್ಲಿ ಇದ್ದಾರೆ ಅವ್ರಿಗೂ ಶುಭ ಆಗಲಿ, ಸಂಪರ್ಕದಲ್ಲಿ ಇಟ್ಕೊಂಡಿರೋರ್ಗೂ ಶುಭ ಆಗಲಿ. ಇವ್ರ ಕಾಂಬಿನೇಷನ್ ನಮ್ಮ ಚಿಕ್ಕಬಳ್ಳಾಪುರನ ಉದ್ಧಾರ ಮಾಡಿ. ಪಾಪ ನೋಡಿ ಇವತ್ತೆಲ್ಲೋ ಇದಕ್ಕೆ ಹೋಗಿದ್ದಾರೆ, ಯಾವ್ದೋ ಬಿಗ್ ಬಾಸ್. ಒಬ್ಬ MLA ಆದವನು ಬಿಗ್ ಬಾಸ್ ಹೋಗಿರುವಂತ ಉದಾಹರಣೆನೇ ಇಲ್ಲ. ನೀವೇನಾದ್ರೂ ನೋಡಿದ್ರ ಬಾಬಣ್ಣ? ನಗ್ಬಾಟ್ಲ್ರಿ ದೇಶದಲ್ಲಿ. ಇಡೀ ರಾಜ್ಯದ ಜನರಿಗೆ ಆಹಾರ ಆಗಿದೆ. ಚಿಕ್ಕಬಳ್ಳಾಪುರನ ನಾವು ಇಡೀ ದೇಶದಲ್ಲಿ ಕಳಸಪ್ರಾಯವಾಗಿ ಇಟ್ಟಿದ್ವಿ. ಈಗ ನಗ್ಬಾಟ್ಲು ಮಾಡುವಂತ ಕೆಲಸ ಮಾಡಿದ್ವಿ. ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ. ಈಗ ನಮ್ಮ ಹಿರಿಯ ನಮ್ಮ ಹೈಕಮಾಂಡ್ನವರು ಈಗಾಗಲೇ ಇದರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರೋದ್ರಿಂದ ನಾವು ಅವರು ಏನ್ ನಿರ್ಧಾರಕ್ಕೆ ನಾವು ಇವತ್ತು ಅವರ ನಿರ್ಧಾರದಂತೆ ನಾವು ನಡ್ಕೋಬೇಕಾಗ್ತದೆ. ಅವ್ರು ಯಾವುದೇ ತೀರ್ಮಾನ ತೆಗೆದುಕೊಂಡು ನಾವು ನಡ್ಕೋಬೇಕಾಗ್ತದೆ. ನಾನು ವೈಯಕ್ತಿಕವಾಗಿ ನಾನು ರಾಜಕಾರಣವನ್ನು ಪ್ರಾರಂಭ ಮಾಡಿರೋದೇನೆ ಜನತಾದಳದ ವಿರುದ್ಧ. ಇಲ್ಲಿ ತನಕ ನಾನು ಯಾವಾಗಲೂ ಕೂಡ ಜನತಾದಳದ ವಿರುದ್ಧನೇ ರಾಜಕಾರಣ ಮಾಡ್ಕೊಂಡು ಬರ್ತೀನಿ. ನಮಗೆ ಇದು ಒಂಥರ ಸಂದಿಗ್ಧ ಸ್ಥಿತಿ. ಆದರೂ ಕೂಡ ನಾನು ಹೈಕಮಾಂಡ್ನ ಒಂದು ನಿರ್ಧಾರಕ್ಕೆ ಬದ್ಧನಾಗಿರ್ತೇನೆ. ಅವರು ಮಾಜಿ ಮುಖ್ಯಮಂತ್ರಿಗಳು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ, ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ನಿರ್ಧಾರ ತಗೊಳಕ್ಕಾಗುತ್ತಾ?